ವಿರಾಮದ ಬಳಿಕ ಮತ್ತೆ ಸ್ವಾಗತ. ಲೋಕ ಚುನಾವಣೆಯನ್ನ ಗೆಲ್ಲೋದಕ್ಕೆ ಮೈತ್ರಿ ಈಗ ರಣತಂತ್ರವನ್ನ ಹೆಣಿತಾ ಇದೆ. ಸಿಪಿ ಯೋಗೇಶ್ವರ್ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ದೇವೇಗೌಡರನ್ನ ಭೇಟಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ರಣತಂತ್ರವನ್ನ ಹೆಣಿಯೋದಕ್ಕೆ ದೇವೇಗೌಡರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಭೇಟಿಯ ಇನ್ಸೈಡ್ ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಪಿವೈ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಬ್ರದರ್ಸ್, ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಇವರಿಗೆ ಚೆಕ್ಮೇಟ್ ಇಡೋದಕ್ಕೆ ದೇವೇಗೌಡರ ಬಳಿಯಲ್ಲಿ ಸಿಪಿ ಯೋಗೇಶ್ವರ್ ಚರ್ಚೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲುವಿನ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. HDK ಅಭ್ಯರ್ಥಿ ಆದರೆ ಗೆಲುವು ಸುಲಭ ಎಂಬ ಪ್ರಸ್ತಾಪ ಕೂಡ ಆಗಿದೆ. HDD ಬಳಿಕ HDK ಸ್ಪರ್ಧೆ ಬಗ್ಗೆ ಸಿಪಿವೈ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬರು ಕಾಂಗ್ರೆಸ್ನ MP ಇದೇ ಕ್ಷೇತ್ರದಿಂದ ಗೆದ್ದಿರೋದು ಡಿಕೆ ಸುರೇಶ್ ಅವರು. ಈಗ ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಮೈತ್ರಿ ನಾಯಕರು. ಸಿಪಿವೈ ಮತ್ತೆ ದೇವೇಗೌಡರು ಚರ್ಚೆ ಮಾಡಿದ್ದಾರೆ. ಅದರ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮಾಜಿ ಸಚಿವರು ಮತ್ತು ಬಿಜೆಪಿ ಮುಖಂಡರಾದ ಸಿಪಿ ಯೋಗೇಶ್ವರ್ ಅವರು ದೇವೇಗೌಡರನ್ನ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಆಗಿರುವಂಥದ್ದು ಒಂದಷ್ಟು ಕುತೂಹಲ ಇರ್ತದೆ ಸರ್. ತಾವು ದೇವೇಗೌಡರನ್ನ ಭೇಟಿ ಆಗಿರುವಂಥದ್ದು ಏನು ಸರ್ ಚರ್ಚೆ? ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ವಿಚಾರವಾಗಿ ಅವರ ಸಲಹೆ ಕೇಳಲಿಕ್ಕೆ ಹೋಗಿದೆ. ಈಗ ನಿಮಗೆ ಗೊತ್ತು, ಈಗ ನಾವೆಲ್ಲ NDA ಪಾರ್ಟ್ನರ್ಸು JDS ಮತ್ತು BJP. ಆ ಕ್ಷೇತ್ರ ಯಾರಿಗೆ ಬರುತ್ತೆ ಅನ್ನೋದೇ ಈಗ ಕುತೂಹಲ. ಆ ಕ್ಷೇತ್ರ BJPಗೆ ಬಂದರೆ ಏನು ಮಾಡಬೇಕು ಅಥವಾ JDSಗೆ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪೂರ್ವಭಾವಿ ಚರ್ಚೆಗಳನ್ನು ಮಾಡಿದ್ದೀನಿ. ನೋಡೋಣ ಮುಂದೆ ಆ ಕ್ಷೇತ್ರದ ಯಾರಿಗೆ ಬರುತ್ತೆ ನೋಡಿಕೊಂಡು ಆಮೇಲೆ ಒಂದು ತೀರ್ಮಾನ ಆಗುತ್ತೆ. ನೀವು ಅಲ್ಲಿ ಭಾಗದ ಲೋಕಲ್ ಅಂದರೆ ಸ್ಥಳೀಯವಾಗಿ ಮತ್ತೆ ಮಾಜಿ ಸಚಿವರಾಗಿದ್ದಂಥವ್ರು, ಸಹಜವಾಗಿ DK ಶಿವಕುಮಾರ್ ರಣತಂತ್ರಗಳ ಕೂಡ ಒಂದಷ್ಟು ಬಲ್ಲುವಂಥವ್ರು. ನಿಮ್ಮ ಪ್ರಕಾರ ಅಲ್ಲಿ BJP ಕೊಟ್ಟರೆ ಒಳ್ಳೆಯದಾ JDS ಕೊಟ್ಟರೆ ಒಳ್ಳೆಯದಾ ಅನ್ನುವಂಥದ್ದು? ನಾನು ಅದನ್ನು ಈಗಲೇ ಹೇಳೋಕ್ಕಾಗಲ್ಲ. ಯಾರು ಕೊಟ್ಟರು ಅಲ್ಲಿ NDA ಅಭ್ಯರ್ಥಿ ಗೆಲ್ಲುತ್ತಾರೆ, ಅದರಲ್ಲೇನು ಅನುಮಾನ ಇಲ್ಲ. DK ಸುರೇಶ್ ಕಾಂಗ್ರೆಸ್ನ ಸಂಸದರಾಗಿರುವಂಥದ್ದು, DK ಶಿವಕುಮಾರ್ ಕೂಡ ಉಪಮುಖ್ಯಮಂತ್ರಿ. ಈಸಿದೆ ಬೆಂಗಳೂರು ಗ್ರಾಮಾಂತರ, ನೀವು NDA ಅಭ್ಯರ್ಥಿ ಅಂದರೆ ಯಾರ್ಯಾದರೂ ಕೂಡ NDA ಅಭ್ಯರ್ಥಿ ಗೆಲ್ಸೋಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಇದೆಯಾ? ನಿಮಗೆ ಗೊತ್ತಿದೆ, ಈಗಾಗಲೇ ಅವ್ರ ಬಗ್ಗೆ ಜನಗಳಲ್ಲಿ ಭಾಳ ವಿರೋಧವಾದಂಥ ಭಾವನೆ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಗಾಳಿ ಎಲ್ಲ ಇದೆ. ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಭಾಗದ ಜನಗಳ ಆಶಯ. ಹಾಗಾಗಿ NDA ಅಭ್ಯರ್ಥಿ ಗೆಲ್ತಾರೆ, ಯಾರೇ ಆದರೂ ಗೆಲ್ತಾರೆ. ದೇವೇಗೌಡರು ಏನು ಹೇಳಿದೆ ಸರ್ ಗ್ರಾಮಾಂತರ ಸಂಬಂಧ? ಅದೇ ನೋಡೋಣ, 2-3 ಸಲ ಚರ್ಚೆ ಮಾಡಿ ತೀರ್ಮಾನ ಆದಮೇಲೆ ಇನ್ನೊಂದು ಸಾರಿ ಮಾತಾಡೋಣ ಅಂತ ಹೇಳಿದ್ದಾರೆ. ಗ್ರಾಮಾಂತರಕ್ಕೆ ಕುಮಾರಸ್ವಾಮಿ ಅವರು ಬಂದರೆ ಈಸಿ ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಕುಮಾರಸ್ವಾಮಿ ನಿಲ್ತಾರೆ. ಯಾರು ನಿಂತ್ಕೊಂಡ್ರು ಈಗ ಕುಮಾರಸ್ವಾಮಿ ಬಂದರೂ 100% ಭಾಗ ಗೆಲ್ತಾರೆ, ಯಾವುದೇ ಅನುಮಾನ ಇಲ್ಲ. ನೀವೇನಾದರೂ ಕೂಡ ಸ್ಪರ್ಧೆ ಅನ್ನುವಂಥದ್ದು ಆ ಥರ ಏನಿಲ್ಲ. ನೋಡೋಣ ನಮ್ಮ ಪಕ್ಷದವ್ರು ಏನು ತೀರ್ಮಾನ ಮಾಡ್ತಾರೆ. ಗೆಲ್ಲಂಥದ್ದು ಈಸಿ ಇದೆ ಬೆಂಗಳೂರು ಗ್ರಾಮಾಂತರ? ಈಸಿ ಅಂತಲ್ಲ, ಸ್ಪರ್ಧೆ ಮಾಡ್ತೀವಿ, ಅದರಲ್ಲೇನು ಅನುಮಾನ ಇಲ್ಲ, ಸ್ಪರ್ಧೆ ಮಾಡ್ತೀವಿ. ಇದು ಸಿಪಿ ಯೋಗೇಶ್ವರ್ ಮತ್ತು ಅವ್ರು ಹೇಳ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟಂತೆ ದೇವೇಗೌಡರ ಜೊತೆ ಚರ್ಚೆ ನಡೆಸಿರುವಂಥದ್ದು. ಈ ಸಂಬಂಧಪಟ್ಟಂತೆ ಒಂದು 2-3 ದಿನದಲ್ಲಿ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರು. ಕ್ಯಾಮರಾ ಪರ್ಸನ್ ಮಂಜುನಾಥ್, ವಿಜಯ್ ರಿಪಬ್ಲಿಕ್ TV, ಬೆಂಗಳೂರು. ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಕಟ್ಟಡ ಕಟ್ಟುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅಂತೆ. ಆದ್ರೆ ಇದಕ್ಕೆ ವಾಕರ್ಸ್ ಅಸೋಸಿಯೇಷನ್ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ನಿಂದ ಧರಣಿ ಆಗ್ತಾ ಇದೆ. ಅಲ್ಲಿ ಪ್ರತಿಭಟನೆಯಲ್ಲಿ 200ಕ್ಕೂ ಹೆಚ್ಚು ವಾಕರ್ಸ್ ಭಾಗಿಯಾಗಿ ಕಿಡಿಕಾರ್ತಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಸದ್ಯ ಉತ್ತಮ ಗಾಳಿಯ ವಾತಾವರಣವಿದೆ. ಕಟ್ಟಡ ಕಟ್ಟಿ ಪಾರ್ಕ್ನ ಸೌಂದರ್ಯ ಹಾಳು ಮಾಡದಂತೆ ಮನವಿ ಮಾಡಲಾಗಿದೆ. ನಮ್ಮ ಕಬ್ಬನ್ ಪಾರ್ಕ್ ಉಳಿಸಿ, ಪ್ರಾಣಿ ಪಕ್ಷಿ ಬೆಳೆಸಿ ಅಂತ ಧರಣಿ ಮಾಡಲಾಗ್ತಾ ಇದೆ. We as citizens who are paying the taxes, we have all the right to question the government, and we will not stop our fight here. Beko, beko, beko. Police have Kабban Park. ಇದೊಂದು ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ಗವರ್ನಮೆಂಟ್ ಗೆ. Beko, beko, beko. Police have Kабban Park. ಇದೊಂದು ಎಚ್ಚರಿಕೆ. ಮಾಜಿ ಶಾಸಕ ಕಂದುಕೂರು ಅವರ ನಿಧನಕ್ಕೆ ಸಂತಾಪ ಸೂಚಿಸುವ ಸಂದರ್ಭದಲ್ಲಿ ಮಾಜಿ ಸಿಎಂ HD ಕುಮಾರಸ್ವಾಮಿಯವರು ಕೂಡ ಭಾವುಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಗದ್ಗರಿತರಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿಧಾನಸಭೆಯಲ್ಲಿ ಸಂತಾಪ ಸೂಚನೆಯ ಸಂದರ್ಭದಲ್ಲೇ ಗದ್ಗರಿತರಾಗಿರೋದು ಮಾಜಿ ಸಿಎಂ HD ಕುಮಾರಸ್ವಾಮಿಯವರು. ಮಾಜಿ ಶಾಸಕ ಕಂದುಕೂರು ಅಗಲಿಕೆಗೆ ಸಂತಾಪ ಸೂಚಿಸಲಾಗ್ತಾ ಇತ್ತು ಇವತ್ತು ವಿಧಾನಸಭೆಯಲ್ಲಿ. ಕಾರಣ, ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಯಿತು. ರಾಜ್ಯಪಾಲರ ಭಾಷಣ ಆಯಿತು. ಅಗಲಿರುವ ನಾಯಕರಿಗೆ ಸಂತಾಪ ಕೂಡ ಸೂಚಿಸಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಕಂದಕೂರು ಅಗಲಿಕೆಯ ಸಂದರ್ಭದಲ್ಲಿ
ಕುಮಾರಸ್ವಾಮಿಯವರು ಭಾವುಕರಾಗಿರುವಂತಹ ಕ್ಷಣ ಕೂಡ ಕಂಡು ಬಂದಿದೆ. ನಾಗನಗೌಡ ಕಂದಕೂರ್ ಅವರು ನಿಧನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂತಾಪ ನಿರ್ಣಯವನ್ನು ಇವತ್ತೇನು ಅಂಗೀಕರಿಸ್ತಾ ಇದ್ದೇವೆ. ನಮ್ಮ ಕಂದಕೂರ್ ಅವರು ನಮ್ಮ ತಂದೆಯವರ ಒಂದು ಸಮಕಾಲೀನರು. ಅವರ ಸಹೋದರರು ಸದಾಶಿವ ರೆಡ್ಡಿಯವರು ಒಂದು ಅವಿನಾಭಾವ ಸಂಬಂಧಗಳೇನಿತ್ತು. ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಅವರ ಸಹೋದರರು ಏನಿದ್ದಾರೆ ನಮ್ಮ ನಾಗನಗೌಡರು 15ನೇ ವಿಧಾನಸಭೆಯ ಸದಸ್ಯರಾಗಿ ನಮ್ಮ ಜೊತೆಯಲ್ಲೇನು ಕೆಲಸ ಮಾಡಿದರು. ಅವರ ನಿಧನ ಬಹುಶಃ ನಮಗೆ ವೈಯಕ್ತಿಕವಾಗಿ ತುಂಬ ದೊಡ್ಡ ಮಟ್ಟದ ಆಘಾತ ತಂದದ್ದು. ಅವರು ಬದುಕಿರೋವರೆಗೂ ಆ ಕುಟುಂಬ ನಮ್ಮ ತಂದೆಯವರ ಜೊತೆ ಇದ್ದಂಥ ಸಂಬಂಧಗಳೇನಿದೆ. ನೋಡಿ, ಬಡತನ ರೇಖೆಗಿಂತ ಕೆಳಗಿರುವಂತ ಅಂದ್ರೆ ಮಧ್ಯಮ ವರ್ಗದ ಜನರಿಗೆ ಸರ್ಕಾರದಿಂದ ಲಾಭ ಆಗ್ತಾ ಇದೆ. ಎಷ್ಟು ರೀತಿಯಲ್ಲಿ ಲಾಭ ಆಗ್ತಾ ಇದೆ, ಕೊಟ್ಟಿರುವಂತಹ ಗ್ಯಾರಂಟಿಗಳು ಯಾವ ರೀತಿ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವರಿಗೆ ಸಿಗ್ತಾ ಇದೆ ಅಂತ ಹೇಳಿ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳಿಂದ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಹೇಳಿ ಅವರು ತಮ್ಮ ಭಾಷಣದ ಮೂಲಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ 5 ಕೋಟಿಗೂ ಅಧಿಕ ಮಂದಿ ಮಧ್ಯಮ ವರ್ಗಕ್ಕೆ, ಬಡತನ ರೇಖೆಗಿಂತ ಕೆಳಗಿನ 5 ಕೋಟಿ ಮಂದಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಪ್ರಯೋಜನ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. 5 ಕೋಟಿಗೂ ಅಧಿಕ ಜನರಿಗೆ ಗ್ಯಾರಂಟಿ ಯೋಜನೆಯ ಲಾಭ ಆಗಿದೆ. ಬಡತನದಿಂದ ಮುಕ್ತಿ ಪಡೆಯುತ್ತಾರೆ 5 ಕೋಟಿ ಜನರು. 5 ಗ್ಯಾರಂಟಿಗಳನ್ನು ಘೋಷಿಸಿರುವ ರಾಜ್ಯ ಸರ್ಕಾರ ಈ ಗ್ಯಾರಂಟಿಯಿಂದ ಬಡವರಿಗೆ ಆರ್ಥಿಕ ಶಕ್ತಿ ಬಂತ ಅಂತ ಈ ಮುಖಾಂತರ ಅಂದರೆ ರಾಜ್ಯಪಾಲರು ಹೇಳೋದ್ರಿಂದ ಗೊತ್ತಾಗ್ತಾ ಇದೆ. 5 ಗ್ಯಾರಂಟಿಯ ಪ್ರಯೋಜನಗಳನ್ನು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ, ಅಧಿವೇಶನದ ಭಾಷಣದ ಆರಂಭದಲ್ಲಿ ಈ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಚುನಾವಣೆಗೂ ಮುನ್ನ 5 ಗ್ಯಾರಂಟಿಗಳನ್ನು ಭರವಸೆ ನೀಡಿತ್ತು. ಅದಾದ ಬಳಿಕ ಅವಷ್ಟನ್ನು ಕೂಡ ಘೋಷಣೆ ಮಾಡಿತ್ತು. ಇದರಿಂದ ಮಧ್ಯಮ ವರ್ಗದ ಜನರಿಗೆ, ಬಡತನ ರೇಖೆಗಿಂತ ಕೆಳಗಿನವರಿಗೆ ಸಾಕಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿದ್ದಾರೆ. इस प्रकार मेरी सरकार ने गारंटी योजनाओं को सफलतापूर्वक लागू करके प्रतिबद्धता पूरी की है. गारंटी योजनाओं से लोगों के हाथ में पैसा आने से अर्थव्यवस्था को नई गति मिली है. एक तरफ राज्य में बड़े पैमाने पर घरेलू और विदेशी निवेश आ रहा है. इन 8 महीनों में राज्य में 77,000 करोड़ रुपए से ज़्यादा का निवेश आया है. दूसरी ओर गारंटी योजनाओं के कारण लोगों में क्रय शक्ति का नया संचय होने से आर्थिक गतिविधियों में तेजी आ रही है. इस प्रकार मेरी सरकार ने ನೋಡಿ, ಸಾಮಾನ್ಯವಾಗಿ ಜೈ ಶ್ರೀರಾಮ್ ಘೋಷಣೆ ನಿಮಗೆ ಕೆಲವೊಂದು ಜಾಗದಲ್ಲಿ ಕೇಳ್ತಾ ಇದ್ವಿ. ಆದರೆ ಇವತ್ತು ಅಧಿವೇಶನದಲ್ಲೂ ಕೂಡ ಮೊಳಗಿದೆ ಜೈ ಶ್ರೀರಾಮ್ ಘೋಷಣೆ. ರಾಜ್ಯಪಾಲರ ಭಾಷಣ ಮುಗಿತಿದ್ದಂತೆ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಹಾಗಂತ ಕಾಂಗ್ರೆಸ್ನವರೇನು ಸುಮ್ಮನೆ ಕೂರಿಲ್ಲ. ಅವರು ಕೂಡ ಜೈ ಭೀಮ್ ಅಂತ ಹೇಳಿ ಅವರು ಘೋಷಣೆಯನ್ನ ಮೊಳಗಿಸಿದ್ದಾರೆ. ಇವತ್ತೆಲ್ಲರೂ ಕೂಡ ಬಿಜೆಪಿ ಶಾಸಕರು ಕೇಸರಿ ಶಾಲನ್ನ ಹಾಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣ ಮುಗಿತಿದ್ದಂತೆ ಎಲ್ಲರೂ ಕೂಡ ಜೈ ಶ್ರೀರಾಮ್ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಕಾಂಗ್ರೆಸ್ನವರು ಜೈ ಭೀಮ್ ಘೋಷಣೆಯನ್ನ ಮೊಳಗಿಸಿದ್ದಾರೆ.